ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಒಂದು ಕಡೆ ಹೇಳ್ತಾ ಹೋಗ್ತಾರೆ, ರಸ್ತೆ ಬದಿಯಲ್ಲಿ ಇದ್ದಂತಹ ಆಸ್ತಿಗಳಿಗೆ ತುಂಬ ಬೆಲೆ. ಅಂದರೆ ಯಾವುದಾದ್ರೂ ರಸ್ತೆ ಬದಿಯಲ್ಲಿ ತೋಟ ಇದ್ದರೆ, ರಸ್ತೆ ಬದಿಯಲ್ಲಿ ಗದ್ದೆ ಇದ್ದರೆ, ಕೊನೆ ಪಕ್ಷ ರಸ್ತೆ ಬದಿಯಲ್ಲಿ ಅಂಗಡಿ ಇದ್ದರೆ, ರಸ್ತೆ ಬದಿಯಲ್ಲಿ ಮನೆ ಇದ್ದರೂ ಸಹ ಅದಕ್ಕೆ ತುಂಬ ಬೆಲೆ. ಆದರೆ ರಸ್ತೆಗೆ ಮನುಷ್ಯ ಬಂದಾಗ ಅವನ ಬೆಲೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಎಷ್ಟು ನಿಜ ಅಲ್ವಾ? ಹಾಗೆಯೇ ನಾನು ಯಾರು ಅನ್ನೋದಕ್ಕಿಂತ ಮೊದಲು ನಾನು ಯಾರು ಅನ್ನೋದನ್ನು ತಿಳ್ಕೋಬೇಕು. ಇದೇನಪ್ಪ ನಾನು ಯಾರು ಅನ್ನೋದನ್ನೇ 2 ಸಾರಿ ಹೇಳಿದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಕತೆ ಕೇಳಿ ನಿಮಗೆ ಗೊತ್ತಾಗತ್ತೆ. ಒಬ್ಬ ವಯಸ್ಸಾದಂತಹ ಕಮಿಷನರ್, ಅವರಿಗೆ ರಿಟೈರ್ಮೆಂಟ್ ಆಗುತ್ತೆ. ರಿಟೈರ್ಮೆಂಟ್ ಆದಾಗ ಅವ್ರು ಅಂದ್ಕೊತಾರೆ, ನಾನು ಈ ಊರಲ್ಲಿರೋದಕ್ಕಿಂತ ನಾನು ಫಸ್ಟು ಎಲ್ಲಿ ಆಸ್ತಿ ತೊಗೊಂಡಿದ್ನೋ ಅಲ್ಲಿ ಹೋಗಿ ನಾನಿರೋಣ ಅಂತ ಮನಸ್ಸನ್ನು ಮಾಡಿ ಅವರು ಅದೇ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದಾಗ ಆ ಅಪಾರ್ಟ್ಮೆಂಟಲ್ಲಿ ಹಲವಾರು ಹಿರಿಯ ಜೀವಿಗಳಿರ್ತಾರೆ, ಹಾಗೂ ಅವರಿಗೆ ಪರಿಚಯಸ್ಥರು ಸಹ ಇರ್ತಾರೆ. ಆದರೆ ಈ ವ್ಯಕ್ತಿ ಯಾರನ್ನೂ ಮಾತಾಡಿಸ್ತಿರೋದಿಲ್ಲ. ತುಂಬ ಗಡುಸು, ಯಾವಾಗ ನೋಡಿದ್ರೂ ಮುಖ ಗಂಟು ಹಾಕ್ಕೊತಿರ್ತಾರೆ. ಆದರೆ ಅವರ ರೊಟೀನ್ ಇದ್ದ ಹಾಗೆ ಬೆಳಗ್ಗೆ ವಾಕ್ ಹೋಗ್ತಿರ್ತಾರೆ, ಸಂಜೆ ವಾಕ್ ಹೋಗ್ತಿರ್ತಾರೆ. ವಾಕ್ ಹೋದರೂ ಸಹ ಯಾರನ್ನೂ ಮಾತಾಡಿಸ್ತಾ ಇರೋದಿಲ್ಲ. ಕಾರಣ, ನಾನು ಕಮಿಷನರ್ ಆಗಿದ್ದೆ, ಇದೇ ಅವರ ಮನಸ್ಥಿತಿಯಾಗಿತ್ತು. ಹೀಗಿರ್ಬೇಕಾದ್ರೆ ಒಂದು ದಿನ ಹೀಗೆ ಪಾರ್ಕಲ್ಲಿ ಒಂದು ಬೆಂಚಲ್ಲಿ ಒಬ್ಬರು ಕೂತಿರ್ತಾರೆ. ಇವರಿಗೆ ಅವ್ರನ್ನ ಮಾತಾಡಿಸ್ಬೇಕು ಅಂತ ಆಸೆ ಆಗುತ್ತೆ. ತುಂಬ ದಿನ ಆಗಿರುತ್ತಲ್ಲ ಮಾತಾಡಿ. ಅವರ ಹತ್ರ ಹೋಗಿ ಕೂತ್ಕೊತಾರೆ. ಹಾಯ್ ಹಲೋ ಅಂತ ಹೇಳ್ತಾರೆ ಅಷ್ಟೇ. ಆದರೆ ಆ ಎದುರಿನ ವ್ಯಕ್ತಿಗೆ ಮಾತನಾಡೋದಕ್ಕೆ ಬಿಡೋದಿಲ್ಲ. ಈ ವ್ಯಕ್ತಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ನಿಮಗೆ ಗೊತ್ತಾ, ನಾನು ಕಮಿಷನರ್ ಆಗಿದ್ದೆ, ನನಗೆ ಎಂತೆಂಥ ಮಿನಿಸ್ಟ್ರುಗಳು ಮಾತಾಡ್ಸೋಕ್ಕೆ ಬರೋರು, ಎಂತೆಂಥ ಗಣ್ಯರು ನನ್ನನ್ನು ಮಾತಾಡ್ಸೋಕ್ಕೆ ಬರೋರು, ಹಾಗೆ ಹೀಗೆ ಅಂತ. ಈ ವ್ಯಕ್ತಿನೂ ಮೊದಲನೇ ಸಲ ಮಾತಾಡ್ತಿದ್ದಾರಲ್ಲ ಅಂತ ಸುಮ್ಮನೆ ಅಂತಾರೆ. 2ನೇ ದಿನ ಬರ್ತಾರೆ. 2ನೇ ದಿನವೂ ಅದೇ ಕತೆ. ಬರೀ ಈ ವ್ಯಕ್ತಿ ಮಾತಾಡ್ತಾರೆ, ಆ ವ್ಯಕ್ತಿಗೆ ಮಾತನಾಡೋದಕ್ಕೆ ಬಿಡೋದೇ ಇಲ್ಲ. ಈ ವ್ಯಕ್ತಿನೂ ನೋಡ್ತಾನೆ ಇರ್ತಾರೆ. 2-3 ದಿನ ಆದ್ರೂ ಆ ವ್ಯಕ್ತಿಗೆ ಮಾತನಾಡೋದಕ್ಕೆ ಬಿಡೋದೇ ಇಲ್ಲ. ಕೊನೆಗೆ ಅವ್ರಂತಾರೆ, 1 ನಿಮಿಷ ನೀವು ನಿಮ್ಮ ಬಗ್ಗೆ ಹೇಳ್ತೀರಾ, ನಮಗೆ ತುಂಬ ಖುಷಿ ಆಯಿತು. ಆದರೆ ನಾನು ಯಾರು ಗೊತ್ತಾ ಅಂತ ಹೇಳ್ತಾರೆ. ಅಲ್ವಾ, ನೀವು ಯಾರು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನು ಇಂಥ ರಾಜ್ಯದಲ್ಲಿ ಸಂಸದ ಆಗಿದ್ದೆ, 2 ಸಾರಿ ಸಂಸದ ಆಗಿದ್ದೆ. ಇವರ ಬಾಯಿ ಗಪ್ ಚಿಪ್. ಅವರು ದೊಡ್ಡ ಸೈಂಟಿಸ್ಟ್ ಆಗಿದ್ದರು. ಈಗ ಓಡ್ಕೊಂಡು ಬರ್ತಾ ಇದ್ದಾರಲ್ಲ, ಅವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದರು. ಅವ್ರ ಹಿಂದೆ ಇದ್ದಾರಲ್ಲ, ಅವರು ಎಜುಕೇಷನಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಇನ್ನೊಬ್ರು ಇದ್ದಾರಲ್ಲ, ಅವರು ದೊಡ್ಡ ಕಂಪನಿಯ CEO ಆಗಿದ್ದರು ಅಂತ ಎಲ್ಲರ ಬಗ್ಗೆನೂ ಹೇಳೋದಕ್ಕೆ ಶುರು ಮಾಡ್ತಾರೆ. ನಾನು ಯಾಕೆ ಈ ಮಾತನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಒಬ್ಬರೇ ರಿಟೈರ್ಡ್ ಆದವರಲ್ಲ, ಇಲ್ಲಿ ಎಲ್ಲರೂ ರಿಟೈರ್ಡ್ ಆಗಿದ್ದೀವಿ. ಅಷ್ಟೇ ಅಲ್ಲ, ನೀವು ಕಮಿಷನರ್ ಆಗಿದ್ರಿ, ಈಗ ಇಲ್ಲ. ಅದರ ಜೊತೆಗೆ ನೀವು ಹೇಳ್ತೀರ ಅಲ್ವಾ, ಅವ್ರು ಬರ್ತಿದ್ರು, ಇವ್ರು ಬರ್ತಿದ್ರು, ಎಲ್ಲರೂ ಸಹ ಬರ್ತಿದ್ರು. ಈಗ ನಿಮ್ಮನ್ನು ನೋಡೋದಕ್ಕೆ ಯಾರೂ ಬರೋದಿಲ್ಲ. ಅಷ್ಟೇ ಅಲ್ಲ, ನೀವು ನಮ್ಮ ಜೊತೆ ಹೊಂದ್ಕೋಬೇಕು. ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಹತ್ರ ಒಂದು ಮಾತು ಹೇಳ್ತೀನಿ. ಯಾವಾಗಲೂ ಅಷ್ಟೇ, ಜನ ಉದಯಿಸ್ತಾ ಇರೋ ಸೂರ್ಯನಿಗೆ ಬೆಲೆ ಕೊಡ್ತಾರೆ, ಮುಳುಗ್ತಾ ಇರೋ ಸೂರ್ಯನಿಗೆ ಖಂಡಿತವಾಗಿಯೂ ಸಹ ಬೆಲೆ ಕೊಡೋದಿಲ್ಲ. ಅಂದರೆ ನಾವಿಲ್ಲಿ ಎಲ್ಲರೂ ಅಷ್ಟೇ, ಎಲ್ಲರೂ ರಿಟೈರ್ಡ್ ಆಗಿದ್ದೀವಿ. ಅಂದರೆ ಈಗ ಉದಾಹರಣೆ ಹೇಳಬೇಕು ಅಂದರೆ, ನಾವೆಲ್ಲರೂ ಸಹ ಆರಿ ಹೋದ ಬಲ್ಪಿನ ಹಾಗೆ. ಅದು 200 ವ್ಯಾಟ್ಸ್ ಇತ್ತಾ, ಅಥವಾ 50 ವ್ಯಾಟ್ಸ್ ಇತ್ತಾ, 5 ವ್ಯಾಟ್ಸ್ ಇತ್ತಾ, 0 ವ್ಯಾಟ್ಸ್ ಇತ್ತಾ, ಲೆಕ್ಕಕ್ಕೆ ಬರೋದಿಲ್ಲ. ಒಟ್ಟು ಆರು ಹೋಗಿರೋ ಬಲ್ಪ್ಗಳು. ಹಾಗಾಗಿ ನೀವು ನಮ್ಮೊಟ್ಟಿಗೆ ಬೆರಿಬೇಕು. ನಮ್ಮೊಟ್ಟಿಗೆ ಈಗ ನೋಡಿ, ನಮ್ಮನ್ನು ಮಾತಾಡಿಸೋದಕ್ಕೆ ಅವ್ರು ಯಾರೂ ಬರಲಿಲ್ಲ. ಈಗ ಮೊದಲು ನಾವು ಯಾವ ಸ್ಥಾನಮಾನದಲ್ಲಿದ್ವಿ, ಯಾವಾಗ ಎಲ್ಲರೂ ಏನು ಬೆಲೆ ಕೊಡ್ತಾಯಿದ್ರು, ಈಗ ಕೊಡೋದಿಲ್ಲ. ಹಾಗಾಗಿ ನಾವು ಕೇವಲ ನಾವಾಗಿ, ಮಾನವರಾಗಿ ನಾವು ನಮ್ಮೊಟ್ಟಿಗೆ ಬೆಳಿಬೇಕು. ಯಾಕೆಂದರೆ ನಾವೆಲ್ಲ ಈಗ ಒಂದು ಸೊಸೈಟಿನಲ್ಲಿದ್ದೀವಿ. ಕಷ್ಟ, ಸುಖ, ನೋವು, ನಲಿವು ಅಂದರೆ ನನಗೆ ನೀವು, ನಿಮಗೆ ನಾನು. ಹಾಗಾಗಿ ನಾವೆಲ್ಲರೂ ಸಹ ಹೊಂದ್ಕೊಂಡು ಹೋಗಬೇಕು.
ನಾವು ಎಷ್ಟು ಸರ್ಟಿಫಿಕೇಟ್ ತೊಗೊಂಡಿದ್ವಿ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ ಸರ್. ಈಗ ನಮ್ಮ ಕಾಲ ಏನಿದೆ ಇದು ಕೇವಲ ಒಂದೇ ಒಂದು ಸರ್ಟಿಫಿಕೇಟ್ಗೋಸ್ಕರ ಕಾಯ್ತಾ ಇದೆ, ಅದು ಡೆತ್ ಸರ್ಟಿಫಿಕೇಟ್ ಅಷ್ಟೇ. ಹಾಗಾಗಿ ನೀವು ಯಾರಾಗಿದ್ರಿ ಅನ್ನೋದಕ್ಕಿಂತ ನಾವು ಯಾರಾಗಿದ್ದೀವಿ ಅನ್ನೋದು ತುಂಬ ಮುಖ್ಯ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿಗೂ ಸಹ ಸರಿ ಅನಿಸುತ್ತೆ, ಎಲ್ಲರೂ ಸಹ ಸ್ನೇಹಿತರಾಗ್ತಾರೆ, ಎಲ್ಲರ ಜೊತೆ ಹೊಂದ್ಕೊಳ್ತಾರೆ. ನಿಜಕ್ಕೂ ಹೇಳಬೇಕು ಅಂತ ಅಂದರೆ ನಮ್ಮ ದೇಹಕ್ಕೆ ಯಾವಾಗ ಬೆಲೆ ಅಂದರೆ ಭಗವಂತ ನಮ್ಮ ದೇಹದಲ್ಲಿ ಇದ್ದಾಗ ಅಷ್ಟೇ. ಭಗವಂತ ನಮ್ಮ ದೇಹದಿಂದ ಹೊರಟು ಹೋದ ಅಂತ ಅಂದರೆ ನಮ್ಮವರೇ ನಮ್ಮನ್ನು ಮುಟ್ಟಿ ಕೈ ತೊಳ್ಕೊಳ್ತಾರೆ ಅಲ್ವಾ? ಯೋಚನೆ ಮಾಡಿ. ಹಾಗೆ ನಾವು ಯಾವಾಗಲೂ ಸಹ ನಾನು ಯಾರು ಅನ್ನೋದನ್ನು ನೆನ್ಪಿಟ್ಕೋಬೇಕು. ನಾನು ಏನಾಗಿದ್ದೆ ಅಥವಾ ಏನಾಗಿದ್ದೀನಿ ಅದು ಪ್ರಮುಖ ಆಗೋದೇ ಇಲ್ಲ. ಅದೆಲ್ಲವುದೂ ಸಹ ಭಗವಂತ ನನ್ನಲ್ಲಿ ಇದ್ದಾಗ ಮಾತ್ರ. ಹಾಗಾಗಿ ನಾನು ನೆನ್ಪಿಟ್ಕೋಬೇಕು, ಭಗವಂತ ನನ್ನಲ್ಲಿದ್ದಾನೆ, ಹಾಗಾಗಿ ನನಗೆ ಈ ಸ್ಥಾನ ಮಾನ ಗೌರವ ಎಲ್ಲವುದು ಅಂತ. ಏನಂತೀರ? ಸ್ವಲ್ಪ ಕಠಿಣ ಅನ್ನಿಸ್ಬಹುದು, ಕಠೋರ ಅನ್ನಿಸ್ಬಹುದು, ಆದರೆ ಸತ್ಯವಾದ ಮಾತು. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.